ಈ ಗುರುಚರಿತ್ರ ಅನ್ನೋ ಒಂದು ಬುಕ್ ಇದೆ, ಇದನ್ನು ಓದಮ್ಮ ಒಳ್ಳೇದಾಗತ್ತೆ ನಿನಗೆ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಆ ಬುಕ್ ಓದಿದೆ, ತುಂಬ ಕೋಪ ಬಂತು ನನಗೆ. ಯಾಕೆ? ಏನಿದು ಹಿಂಗೆ ಬರೆದಿದ್ದಾರೆ, ಇದು ಯಾವುದಿದೆ ಅಂತ ಅಂದ್ಕೊಂಡು ತುಂಬ ಆ್ಯಕ್ಚುಲಿ ಸಿಟ್ಟು ಬಂತು. ಏನಕ್ಕೆ ಅಂತಂದರೆ ಅದ್ರಲ್ಲಿ ಬರೆದಿದ್ದಾರೆ, ಹೀಗೆ ಹೆಣ್ಮಕ್ಳು ಪೀರಿಯಡ್ಸ್ ಇರಬೇಕಾದ್ರೆ ಅದೆಲ್ಲೋ ಕೂತ್ಕೋಬೇಕಂತೆ, ಗಂಡನ ಮುಖನೂ ನೋಡಬಾರ್ದಂತೆ, ಫಸ್ಟ್ ದೀಪ ಹಚ್ಚಬೇಕಾಗಿರೋದು ಮನೆಯ ಗಂಡಸೆ ಮಾತ್ರ ಪೂಜೆ ಮಾಡಬೇಕು, ಸಾಯಂಕಾಲದ ದೀಪ ಮಾತ್ರ ಹೆಣ್ಮಗಳು ಹಚ್ಚಬೇಕು, ಇದು ಅಂತ ಫಸ್ಟ್ ಟೈಮ್ ಓದೆ. ಇದಕ್ಕೆ ಯಾರು ಇಷ್ಟೊಂದು ದ ಫೆಮಿನಿಸ್ಟ್ ಇನ್ ಮೀ ಲೈಕ್ ವೋಕ್ ಅಪ್, ಯಾಕೆ ನಾವು ಮಾಡಬಾರ್ದು, ಏನೇನೋ ಬರ್ದಿದ್ದಾರೆ ಅಂತ ಅಂದ್ಕೊಂಡು ಕೋಪ ಅಂತ ಲೈಕ್ ರೆಡ್ ಅಗೇನ್. ಓಕೆ, ಏನೋ ಇರ್ಬೋದು, ಯಾಕೆ ಬರ್ದಿದ್ದಾರೆ ನೋಡೋಣ. ತಿರುಗಿ ಓದಿದೆ ಕೂತ್ಕೊಂಡು, ದೆನ್ ಐ ವಾಸ್ ಲೈಕ್ ಡೇಟೆಡ್ ಬ್ಯಾಕ್, ಯಾವಾಗ ಬರ್ದಿದ್ದಾರೆ ಇದನ್ನು. ಸೊ ಆ ಕಾಲದಲ್ಲಿ ಬರ್ದಿರೋದು. ಸೊ ಆವಾಗ ನೀವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಗಂಡಸರು ಮೊದಲು ಪೂಜೆ ಮಾಡಬೇಕು, ಹೆಣ್ಮಕ್ಳು ಅದನ್ನೆಲ್ಲ ಅರೇಂಜ್ ಮಾಡಿಕೊಡ್ಬೇಕು. ಯಾಕೆ ಹೆಣ್ಮಕ್ಳಿಗೆ ಬೇರೆ ಕೆಲಸ ಇರುತ್ತೆ, ಅಡುಗೆ ತಿಂಡಿ ಅದು ಇದು ಮಾಡೋದು. ಪೂಜೆಗೆ ಮುಂದೆ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅವೆಲ್ಲ ಬೇರೆ ಯಾವುದೂ ಕೆಲಸ ಸಾಗೋದಿಲ್ಲ. ಸೊ ಬೆಳಗ್ಗೆ ಎದ್ದು ಫಸ್ಟ್ ಕೆಲಸನ ಅವ್ರು ಮಾಡಬೇಕು. ಆ್ಯಂಡ್ ಪೀರಿಯಡ್ಸ್ ಇರಬೇಕಾದ್ರೆ ಯು ಹ್ಯಾವ್ ಟು ಸಿಟ್ ಸೆಪ್ರೇಟ್ಲಿ, ಗಂಡನ ಮುಖ ನೋಡಬಾರ್ದು, ಬೇರೆಯವ್ರ ಮುಖ ನೋಡಬಾರ್ದು ಅಂತ. ಮೂಡ್ ಸ್ವಿಂಗ್ಸ್ ಇರುತ್ತೆ, ಅನ್ಕಂಫರ್ಟಬಲ್ ಇರ್ತಾರೆ. ಆ್ಯಂಡ್ ದೆನ್ ದ ಕೈಂಡ್ ಆಫ್ ಹೈಜೀನ್, ಇವಾಗಿರೋಂಥ ಹೈಜೀನ್ ಅವಾಗ ಇರ್ತಾ ಇರಲಿಲ್ಲ. ಸೊ ಆ ಒಂದು ಫೇಸ್ ಮಾಡಿ ಚಿಡಿ ಮಾಡಿಕೊಂಡು ಎಲ್ಲ ಜೊತೆ ಜಗಳ ಆಡ್ಕೊಂಡು ಕೂತ್ಕೊಂಡು ಅದಕ್ಕಿಂತ ಸೆಪ್ರೇಟಾಗಿರೋವಂಥದ್ದು ಬೆಟರ್ ಅಂತ, ಮೇ ಬಿ ಅದನ್ನು ಬರ್ದಿದ್ರೇನೋ ಅಂತ. ದಟ್ಸ್ ವಾಟ್ ಐ ಥಾಟ್.